ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾತ್ರ ಆಗಿಲ್ಲ, CNG ಗ್ಯಾಸ್ ದರವೂ ಕೂಡ ಏರಿಕೆ ಆಗಿದೆ. ಇದೆಷ್ಟು ಹೈಕ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಕೊಡ್ತೀವಿ. ಪೆಟ್ರೋಲ್ ಡೀಸೆಲ್ ಬಳಿಕ ಈಗ CNG ದರ ಕೂಡ ಏರಿಕೆ ಆಗಿದೆ. ಆಟೋ ಚಾಲಕರಿಗೂ ದರ ಏರಿಕೆಯ ಬರೆ ಎಳೆದಂಗೆ ಆಗ್ತಾ ಇದೆ. CNG ಕೆಜಿಗೆ 2 ರೂಪಾಯಿಯಷ್ಟು ದರ ಏರಿಕೆ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ದರ ಏರಿಕೆಗೆ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಆನ್ ಟೈಮ್ ಗ್ಯಾಸ್ ರೀಫಿಲಿಂಗ್ ಸಿಗ್ತಾ ಇಲ್ಲ, ವ್ಯವಸ್ಥೆಗಳಿಲ್ಲ, ಅದೇನೂ ಸುಧಾರಣೆ ಆಗಿಲ್ಲ. ಅದರ ಬೆನ್ನಲ್ಲಿ ಕಳೆದ 10 ದಿನದಲ್ಲಿ 3ಕ್ಕೂ ಹೆಚ್ಚು ಸಲ CNG ದರ ಕೂಡ ಏರಿಕೆ ಆಗಿದೆ. 2 ರೂಪಾಯಿ 1 ರೂಪಾಯಿ ಅಂತೆಲ್ಲ ಏರಿಕೆ ಆಗ್ತಾ ಹೋಗ್ತಾ ಇದೆ. ನಾವು ಏನು ಮಾಡೋದು, ಹಾಗಾದರೆ ನಾವು ಏನು ಮಾಡ್ಬೇಕು ಹೇಳಿ ನೀವು ಅಂತ ಕೇಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆ ಆಗಿದೆ. ಅದರ ಜೊತೆಗೆ ಇದೀಗ CNG ಏರಿಕೆ ಆಗಿದೆ. CNG ದರದಲ್ಲಿ ಕೂಡ ಪ್ರತಿ ಕೆಜಿಗೆ 2 ರೂಪಾಯಿ ಏರಿಕೆ ಆಗಿದೆ. ಇವತ್ತು ಕಳೆದ 1 ವಾರದ ಹಿಂದೆ 2 ಬಾರಿ ಏರಿಕೆ ಆಗಿತ್ತು. ಸೊ ಈಗಾಗಲೇ ಆಟೋಗಳಿಗೆ ಮತ್ತೆ ಕ್ಯಾಬ್ಗಳಿಗೆ ಬಾಡಿಗೆಗಳೇ ಸಿಗ್ತಾ ಇಲ್ಲ. ಒಂದಿಷ್ಟು ಅಗ್ರಿಗೇಟರ್ ಕಂಪನಿಗಳ ಹಾವಳಿಗೆ ಒಂದು ರೀತಿ ಬಿಸ್ನೆಸ್ಸೇ ಇಲ್ಲ. ಅಂಥದ್ರಲ್ಲಿ ಮತ್ತೆ 10 ದಿನಗಳ ಅಂತರದಲ್ಲಿ ಸುಮಾರು 7 ರಿಂದ 8 ರೂಪಾಯಿ ದರ ಏರಿಕೆ ಆಗಿದೆ. ಇದರಿಂದ ಮುಂದಿನ ಭವಿಷ್ಯ ಹೇಗೆ, ಬದುಕು ಹೇಗೆ ಅನ್ನುವಂತಹ ಸ್ಥಿತಿಗೆ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಕೂಡ ತಲುಪಿದ್ದಾರೆ. ಈ ಮೂಲಕವಾಗಿ ಇದೀಗ ಅವ್ರಿಗೂ ಕೂಡ ಅತಂತ್ರದ ಪರಿಸ್ಥಿತಿ ಮತ್ತೆ ಆತಂಕದ ಪರಿಸ್ಥಿತಿ ಕೂಡ ಹೌದು. ಈ ದರ ಏರಿಕೆಯ ಬಗ್ಗೆ ಮಾತನಾಡಿಸ್ತಾ ಹೋಗ್ತೇನೆ, ಏನು ಹೇಳ್ತಾರೆ ಅಂತೇಳಿ. ಸರ್, ಏನು ಹೇಳ್ತೀರಿ? ಎಷ್ಟು ರೇಟ್ ಜಾಸ್ತಿ ಆಗಿದೆ, ಎಷ್ಟು ಹೊರೆ ಆಗ್ತಾ ಇದೆ ಸರ್? ಎಷ್ಟು ಸಮಸ್ಯೆ ಆಗುತ್ತೆ ಹೇಳಿ? ಬಾಡಿಗೆಗಳು ಸಿಗ್ತಾ ಇದೆಯಾ? ಬಾಡಿಗೆಗಳು ಕಡಿಮೆನೇ ಆಗಿದೆ ಸರ್. ಈಗ ತುಂಬ ಕಡಿಮೆ ಆಗಿದೆ ಬಾಡಿಗೆಗಳು. ಮತ್ತು ಈ ಗ್ಯಾಸ್ ರೇಟ್ ಸ್ವಲ್ಪ ಜಾಸ್ತಿ ಆದರೆ ತೊಂದರೆ ಆಗ್ತಾ ಇದೆ ನಮಗೆ. ಓಕೆ, ಸಹಜವಾಗಿ ಈ ಕ್ಯಾಬ್ ಚಾಲಕರು ಕೂಡ ಈಗ CNGಯನ್ನು ತುಂಬಿಸ್ಕೊಂಡೇ ಅವರು ದಿನನಿತ್ಯದ ಬದುಕನ್ನು ಸಾಗಿಸ್ತಾರೆ. ಆದರೆ ಅವ್ರಿಗೂ ಕೂಡ ಇದೀಗ ಆತಂಕದ ಪರಿಸ್ಥಿತಿ. ಸರ್, ಎಷ್ಟು ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಸರ್, 2 ರೂಪಾಯಿ ಜಾಸ್ತಿ ಆಗೈತೆ. ಬಟ್ ಡೀಸೆಲ್ ರೇಟೇ ಜಾಸ್ತಿ. ಈಗ 95 ರೂಪಾಯಿ, ಡೀಸೆಲ್ 98 ರೂಪಾಯಿ, ಹೆಚ್ಚು ಕಮ್ಮಿ ಅಷ್ಟೇ ಬಂತಲ್ವಾ. ಮೊದ್ಲಂಗೆ ಮೈಲೇಜು ಇಲ್ಲ ಗಾಡೀಲಿ, ಏನಿಲ್ಲ. ಈಗ ಒಂದು ಟ್ಯಾಂಕ್ CNGಗೆ 800 ರೂಪಾಯಿ CNG ಹಿಡಿತದೆ. 100 ಕಿಲೋಮೀಟ್ರ್ ಓಡಲ್ಲ ಗಾಡಿ. ಕಂಪ್ನಿಗಳಲ್ಲಿ ರೈಟು ಕೊಡ್ತಾ ಇಲ್ಲ. ಓಲಾ ಉಬರ್ ಮಾಡೋಣ ಅಂದರೆ ಅದರಲ್ಲಿ ಗಾಡಿಗಳ ಕಾಂಪಿಟೇಷನ್ನೇ ಜಾಸ್ತಿ, ಅದರಲ್ಲೂ ರೈಟ್ ಇಲ್ಲ, ಕಮಿಷನ್ ಜಾಸ್ತಿ. ಓಲಾ ಉಬರಲ್ಲಿ ಹೆವಿ ಕಮಿಷನು. ಏನು ಒಂದು ದುಡಿಮೆನೇ ಕಷ್ಟ ಆಗೈತೆ. ದುಡಿಯೋದು ನಾವು ಅವತ್ತೊಂದು ಊಟ, ಅವತ್ತೊಂದು ಗಾಡಿ ಖರ್ಚಿಗೆ ಆಯ್ತಾ ಇದೆ, ಉಳಿಸೋದೆಲ್ಲ ಅಷ್ಟರಲ್ಲೇ ಇದೆ ಸರ್. ಈಗ CNG ಎಷ್ಟನೇ ಬಾರಿಗೆ ಜಾಸ್ತಿ ಆಗಿದೆ, ಮತ್ತು ಹೆಂಗಿದೆ ಸರ್ ದುಡಿಮೆ? ಅದೆಲ್ಲವೂ ಕೂಡ ಮ್ಯಾನೇಜ್ ಮಾಡ್ಬೋದಾ? ದುಡಿಮೆಗೆ ಸರ್, ಗಾಡಿ ತಗೊಂಡು ನಾವು CNG ಹಾಕ್ಸಿ ದುಡಿದು ಮ್ಯಾನೇಜ್ ಮಾಡ್ತೀವಿ ಅನ್ನೋದು ತುಂಬ ಕಷ್ಟ ಐತೆ ಸರ್. ನಾವು ಅವತ್ತೊಂದು ದುಡಿಯೋದು ಕೈಯಿಂದ ಹಾಕ್ಬಿಟ್ಟು CNG ಹಾಕ್ಸ್ತಾ ಇದ್ದೀವಿ ಎಷ್ಟೋ ದಿನ. ಕೈಯಿಂದ ದುಡಿಮೆ ನಾವು ತಿಂಗ್ಳಿಗೆ ಬರ್ತಾನೆ ಇಲ್ಲ, ಅಷ್ಟು ಬರೋದೆಲ್ಲ ಕೈಯಿಂದನೇ ಇದು ಮಾಡಿ ಎಲ್ಲನೂ CNG ಹಾಕ್ಸ್ಕೊ ಗಾಡಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಓಕೆ, ನೋಡಿ ಈ ಎಲ್ಲ ಚಾಲಕರು ಕೂಡ ಈಗ CNGಯನ್ನು ತುಂಬಿಸೋದಕ್ಕೆ ಬಂದಿದ್ದಾರೆ. ಮಾತನಾಡಿಸ್ತೀನಿ ಕೆಲವರನ್ನ. ಸರ್, ಬನ್ನಿ ಹಾಗೆ. ಈಗ ಸರ್, CNG ಮತ್ತೆ ಜಾಸ್ತಿ ಆಗಿದೆ ಸರ್, ಹೆಂಗಿದೆ ಸಿಚುವೇಶನ್ ತುಂಬ ಕಷ್ಟ ಇದೆ ಸರ್. ಬಟ್ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಸರ್ಕಾರ ಅಷ್ಟೊಂದು ಯಾರು ಸರಿಯಾದ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ರೆಡಿ ಇರಬೇಕು, ಎಲ್ಲಕ್ಕೆ ರೆಡಿ ಇರಬೇಕು. ಮೇಡಮ್, ಏನು ಹೇಳ್ತೀರಿ? ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಸರ್. ಏನು ಮಾಡೋದು, ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಎಲ್ರಿಗೂ ತೊಂದರೆ ಆಗ್ತಿದೆ. ಮನೆಯಲ್ಲಿದ್ರೆ ನಿಮಗೆ ತರಕಾರಿ ಬೆಲೆ, ಸಿಲಿಂಡರ್ ಬೆಲೆ ಅದೆಲ್ಲ ಜಾಸ್ತಿ. ಈಗ ಬಂಕ್ಗೆ ಬಂದರೆ ಇಲ್ಲಿ ಕೂಡ ಜಾಸ್ತಿ ಅಲ್ಲ? ಎಲ್ಲ ಕಡೆನೇ ಜಾಸ್ತಿ ಆಗಿದೆ, ಏನು ಮಾಡೋಕ್ಕಾಗೋದು. ಬಟ್ ಅರ್ನಿಂಗ್ ಜಾಸ್ತಿ ಇದ್ರೆ ಏನೋ ಹೇಳ್ಬೋದು. ಬಟ್ ಅರ್ನಿಂಗು ಕಡಿಮೆ ಸಹ ಇದೆಲ್ಲ, ರೇಟು ಜಾಸ್ತಿ ಕೂಡ ತುಂಬ ತೊಂದರೆ ಆಗುತ್ತೆ. ಫೈನಾನ್ಷಿಯಲಿ ಎಷ್ಟು ಬರ್ಡನ್ ಆಗ್ತಾ ಇದೆ? ಸೊ ಫೈನಾನ್ಷಿಯಲಿ ಬರ್ಡನ್ ಆಗ್ತಿದೆ, ಮೋಸ್ಟ್ಲಿ ತುಂಬ ಜಾಸ್ತಿ ಆಗ್ತಿದೆ. ಸೊ ಸಹಜವಾಗಿ ಬಂಕ್ಗಳಿಗೆ ಬಂದಂತಹ ಗ್ರಾಹಕರಿಗೆ ಇವತ್ತು ಬೆಳಗ್ಗೆ ಶಾಕ್ ಎದುರಾಗಿದೆ. ಅದು ಕೂಡ 10 ದಿನಗಳ ಅಂತರದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಏರಿಕೆ ಆಗಿದೆ. ಮುಂದೆ ಮತ್ತೆ ಏರಿಕೆ ಆಗುತ್ತಾ ಅನ್ನುವಂತಹ ಆತಂಕದಲ್ಲಿಯೇ ವಾಹನ ಸವಾರರು ಕೂಡ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.